HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ನಾವು ದೃಷ್ಟಿಹೀನರಾದರೆ ಕಣ್ಣಿರುವ ಕುರುಡರನ್ನ, ಕಿವಿ ಇರುವ ಕಿವಿಡರನ್ನ ಸೃಷ್ಟಿಸುತ್ತೇವೆ. ಸಮಾಜದ ಋಣ ತೀರಿಸೋಣ. ಪತ್ರಕರ್ತರಿಗೆ ಪ್ರಭಾಕರ್ ಕರೆ. ಕಾಲೇಜು ಪದವಿ ಪ್ರದಾನ ಸಮಾರಂಭ. ಶಿಕ್ಷಣದ ಜೊತೆಗೆ ಕೌಶಲ್ಯ ಅಗತ್ಯ. ಮಾಜಿ ಉಪಕುಲಪತಿ ಡಾಕ್ಟರ್ ಕರಿಸಿದ್ದಪ್ಪ ಸಲಹೆ. ನಾವು ಸಮಾಜವನ್ನ ನೋಡುವ ದೃಷ್ಟಿಯನ್ನ ಕಳೆದುಕೊಂಡ್ರೆ ಕಣ್ಣಿರುವ ಕುರುಡರನ್ನ, ಕಿವಿ ಇರುವ ಕಿವುಡರನ್ನ ಸೃಷ್ಟಿಸುತ್ತೇವೆ ಎಂದು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಕೆವಿ ಪ್ರಭಾಕರ್ ಅಭಿಪ್ರಾಯಪಟ್ಟರು. ಜಿಲ್ಲಾ ಪತ್ರಕರ್ತರ ಸಂಘ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಉದ್ಘಾಟಿಸಿ ಪತ್ರಕರ್ತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಮಾತನಾಡಿದರು. ಪತ್ರಕರ್ತರಿಗೆ ಮತ್ತು ಪತ್ರಕರ್ತರ ಕುಟುಂಬಗಳಿಗೆ ಸಮಾಜ ವಿಶೇಷ ಗೌರವ ನೀಡುತ್ತದೆ ಮತ್ತು ಸರ್ಕಾರ ವಿಶೇಷ ಸವಲತ್ತುಗಳನ್ನು ಕಲ್ಪಿಸುತ್ತದೆ. ಪತ್ರಕರ್ತರು ಸಮಾಜ ಮತ್ತು ಸರ್ಕಾರದ ನಡುವೆ ಸೇತುವೆಗಳಾಗಿ ಕೆಲಸ ಮಾಡುತ್ತಾರೆ ಮತ್ತು ಸಮಾಜದ ನೋವುಗಳಿಗೆ ಕನ್ನಡಿ ಹಿಡಿಯುತ್ತಾರೆ ಎನ್ನುವ ಕಾರಣದಿಂದ ಈ ವಿಶೇಷ ಗೌರವ ಮತ್ತು ಸವಲತ್ತು ಸಿಗುತ್ತಿದೆ ಎಂದು ವಿವರಿಸಿದರು. ಈ ಒಳದೃಷ್ಟಿ ಪತ್ರಕರ್ತರಿಗೆ ಇರಬೇಕು. ಈ ಸಮಾಜಮುಖಿ ದೃಷ್ಟಿಯನ್ನ ನಾವು ಕಳೆದುಕೊಂಡ್ರೆ ನಾವು ಸಮಾಜದಲ್ಲಿ ಕಣ್ಣಿರುವ ಕುರುಡರನ್ನ, ಕಿವಿ ಇರುವ ಕಿವುಡರನ್ನ ಸೃಷ್ಟಿಸುವ ಜೊತೆಗೆ ನಾವು ಹಾಗೆ ಆಗುವ ಅಪಾಯವಿದೆ ಎಂದರು. ಇಂದು ಪತ್ರಿಕಾ ವೃತ್ತಿಯ ಬಗ್ಗೆ 2 ರೀತಿಯ ಬೇಸರದ ಮಾತುಗಳನ್ನ ಸ್ನೇಹಿತರು ನನ್ನ ಜೊತೆ ಹಂಚಿಕೊಳ್ತಾರೆ. ಒಂದು, ಈ ವೃತ್ತಿ ಬದುಕು ಸಾಕಾಗಿದೆ ಸರ್, ಬ್ರೇಕಿಂಗ್ ನ್ಯೂಸ್ ಅಂತ ನಮ್ಮ ಉಸಿರು ಕಟ್ತಾ ಇದೆ ಎನ್ನುವ ಬೇಸರ ಒಂದು ಕಡೆ ಇದೆ. ಮತ್ತೊಂದು ಕಡೆ ಬ್ರೇಕಿಂಗ್ ನ್ಯೂಸ್ ನೆಪದಲ್ಲಿ ಬರುತ್ತಿರುವ ಅಸಹ್ಯ ಮತ್ತು ಅರ್ಧ ಸತ್ಯದ ಸುದ್ದಿಗಳಿಂದ ಸಮಾಜದ ಉಸಿರು ಕಟ್ಟುತ್ತಿದೆ ಎನ್ನುವ ಬೇಸರವು ಮತ್ತೊಂದು ಕಡೆಗಿದೆ. ಈ 2 ಬೇಸರಕ್ಕೂ ಬೇರೆ ಯಾರೂ ಕಾರಣರಲ್ಲ. ಪತ್ರಿಕೋದ್ಯಮದ ತೇರನ್ನ ಎಳೆಯುತ್ತಿರುವ ನಾವೇ ಕಾರಣಕರ್ತರು ಎನ್ನುವುದನ್ನು ನಾವು ಮರೆಯಬಾರದು ಎಂದರು. ಏಕೆಂದರೆ ಸಮಾಜದ ಕಷ್ಟಗಳಿಗೆ ಕನ್ನಡಿ ಹಿಡಿಯುತ್ತಿದ್ದ ಪತ್ರಿಕೋದ್ಯಮ ಈಗ ಸೆಲೆಬ್ರಿಟಿಗಳು, ರಾಜಕೀಯ ನಾಯಕರು ಮತ್ತು ಕಾರ್ಪೊರೇಟ್ ಉದ್ಯಮಿಗಳಿಗೆ ಕನ್ನಡಿ ಹಿಡಿಯುತ್ತಿದೆ. ಇಂದು ವ್ಯಕ್ತಿಗತ ದ್ವೇಷ ಮತ್ತು ವೈಯಕ್ತಿಕ ಬದುಕಿನ ಖಾಸಗಿತನವನ್ನ ಕೆದಕಿ ಕಸವನ್ನೇ ಬ್ರೇಕಿಂಗ್ ಸುದ್ದಿಗಳನ್ನಾಗಿಸುತ್ತಿದ್ದೇವೆ. ನಾವು ಕಸವನ್ನ ಕೆದಕುವ ನಮಗೆ ಕಸವೇ ಸಿಗುತ್ತದೆ. ನಾವು ಏನನ್ನ ಹುಡುಕುತ್ತಿದ್ದೇವೆಯೋ ಅದೇ ನಮಗೆ ಸಿಗುತ್ತದೆ. ಇದೇ ಕಸ ಕಣ್ಣಿಗೆ, ಕಿವಿಗೆ ಬಿದ್ರೆ ಸಮಾಜದಲ್ಲಿ ಕಣ್ಣಿರುವ ಕುರುಡರನ್ನ, ಕಿವಿ ಇರುವ ಕಿವುಡರನ್ನ ಸೃಷ್ಟಿಸಿದಂತೆ ಆಗುತ್ತದೆಯಲ್ಲವೇ ಎನ್ನುವ ಪ್ರಶ್ನೆಯನ್ನ ಪತ್ರಕರ್ತರು ಮಾತ್ರವಲ್ಲ, ಇಂದು ಪ್ರತಿಭಾ ಪುರಸ್ಕಾರ ಸ್ವೀಕರಿಸುತ್ತಿರುವ ಮಕ್ಕಳು ಕೇಳಿಕೊಳ್ಳಬೇಕಿದೆ ಎಂದರು. ಪ್ರತಿಭಾ ಪುರಸ್ಕಾರ ಸ್ವೀಕರಿಸುತ್ತಿರುವ ಮಕ್ಕಳು ಒಂದು ಮಾತನ್ನ ನೆನಪಿಡಬೇಕು. ನಿಮ್ಮಷ್ಟೇ ಪ್ರತಿಭೆ ಇರುವ, ನಿಮಗಿಂತ ಪ್ರತಿಭೆ ಇರುವ ನಾನಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರ ಮಕ್ಕಳು ಹೊರಗಿದ್ದಾರೆ. ಹೆಚ್ಚಿನವರಿಗೆ ಈ ಅವಕಾಶ ಮತ್ತು ಗೌರವ ಪ್ರಾಪ್ತಿಯಾಗೋದಿಲ್ಲ. ಇಂತಹ ಅವಕಾಶ ವಂಚಿತ ಮಕ್ಕಳ, ಅವಕಾಶ ವಂಚಿತ ಸಮಾಜದ ರಾಯಭಾರಿಗಳಾಗಿ ನೀವುಗಳು ಬೆಳೆಯಬೇಕಿದೆ ಎಂದು ಕರೆ ನೀಡಿದರು. ಈ ರೀತಿ ಸಮಾಜಮುಖಿ ದೃಷ್ಟಿಕೋನವನ್ನು ನಾವು ಬೆಳೆಸಿಕೊಂಡಾಗ ನಮ್ಮ ಸಾಮಾಜಿಕ ಪ್ರಜ್ಞೆ ಬೆಳೆಯುತ್ತದೆ. ಈ ಪ್ರಜ್ಞೆ ಬೆಳೆದಾಗ ನೀವು ಸಮಾಜದ ಆಸ್ತಿ ಆಗ್ತೀರಿ. ಆಗ ಈ ಸಮಾಜದ ಋಣ ತೀರಿಸಿದಂತಾಗುತ್ತದೆ ಎಂದರು. ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶಿವಾನಂದ ತಗಡೂರು, ವಸತಿ ಸಚಿವರ ಮಾಧ್ಯಮ ಸಂಯೋಜಕರಾದ ಲಕ್ಷ್ಮೀನಾರಾಯಣ್, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಸವಿತಾ ರೈ, ಸಂಘದ ರಾಜ್ಯ ಉಪಾಧ್ಯಕ್ಷರಾದ ರಮೇಶ್ ಕುಟ್ಟಪ್ಪ ಸೇರಿ ಹಲವು ಪ್ರಮುಖರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಅಭಿವೃದ್ಧಿ ಪಥದತ್ತ ಸಾಗುತ್ತಿರುವ ಪ್ರಪಂಚದಲ್ಲಿ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಕೌಶಲ್ಯ ಅತ್ಯಗತ್ಯವಾಗಿದೆ ಎಂದು ಗೋಕುಲ ಶಿಕ್ಷಣ ಪ್ರತಿಷ್ಠಾನದ ಮುಖ್ಯ ಶೈಕ್ಷಣಿಕ ಸಲಹೆಗಾರ ಹಾಗೂ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಾಜಿ ಉಪಕುಲಪತಿ ಡಾಕ್ಟರ್ ಕರಿಸಿದ್ದಪ್ಪ ಹೇಳಿದರು. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಇಂದು ನಡೆದ ಕಂದಲಿ ನವಕೀಸ್ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿ, ಪದವಿ ಪಡೆಯುವುದು ಎಷ್ಟು ಮುಖ್ಯವೋ ಶಿಕ್ಷಣ ಪಡೆದು ಉದ್ಯೋಗ ಹುಡುಕಿಕೊಂಡು ಹೊರಟಾಗ ನಿಜವಾದ ಸವಾಲುಗಳು ಎದುರಾಗುತ್ತವೆ. ಆಗ ಶಿಕ್ಷಣದ ಜೊತೆಗೆ ಕೌಶಲ್ಯ ಕೂಡ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸಲಹೆ ನೀಡಿದರು. ಮೊದಲು ತಮ್ಮನ್ನು ತಾವು ಅರ್ಥ ಮಾಡಿಕೊಂಡು ಸಮಾಜ ನಮ್ಮಿಂದ ಏನನ್ನ ನಿರೀಕ್ಷೆ ಮಾಡುತ್ತಿದೆ ಎಂಬ ಬಗ್ಗೆ ಯೋಚಿಸಿ ಅದಕ್ಕನುಗುಣವಾಗಿ ಶಿಕ್ಷಣ ಪಡೆದಲ್ಲಿ ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ಬದುಕಲು ಸಾಧ್ಯ. ತಾಯಿಯೇ ಮೊದಲ ಗುರು. ಅವರು ಪ್ರತಿದಿನ ಇಡೀ ಕುಟುಂಬವನ್ನ ಎಲ್ಲವನ್ನ ಸಂಭಾಳಿಸಿ ಎಲ್ಲದರಲ್ಲೂ ಸಮತೋಲನ ಕಾಯ್ದುಕೊಂಡು ಕುಟುಂಬ ನಿರ್ವಹಣೆ ಮಾಡುವ ತಾಯಿಗಿಂತ ಬೇರೆ ಗುರು ಸಿಗಲು ಸಾಧ್ಯವಿಲ್ಲ ಎಂದರು. ಗುರು ಹಿರಿಯರು ಮತ್ತು ಕುಟುಂಬ ಹಾಗೂ ಸ್ನೇಹಿತರಿಗೆ ಗೌರವ ನೀಡದ ವ್ಯಕ್ತಿ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಬೆಳೆಯಲು ಸಾಧ್ಯವಿಲ್ಲ. ಆದ್ದರಿಂದ ವಿದ್ಯಾರ್ಥಿ ಹಂತದಲ್ಲೇ ತಮ್ಮ ಉತ್ತಮ ಸಂಸ್ಕಾರ ಕಲಿಯೋದು ಅಗತ್ಯ. ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಉತ್ತಮ ಕೌಶಲ್ಯವನ್ನು ನೀಡುವ ನಿಟ್ಟಿನಲ್ಲಿ ನವಕೀಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮುಂಚೂಣಿಯಲ್ಲಿದೆ ಎಂದು ಶ್ಲಾಘಿಸಿದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂ ವೇಣುಗೋಪಾಲರಾವ್, ಸಂಸ್ಥೆಯ ಪ್ರಾಧ್ಯಾಪಕರಾದ ಡೀನ್ ಡಾಕ್ಟರ್ ಶ್ರೀಪಾದ್ ಮಾರ್ಕಂಡೆ, ಪ್ರೊಫೆಸರ್ ಡಾಕ್ಟರ್ ಬಬಿತಾ ಜೈನ್, ಸಂಯೋಜಕರಾದ ಸತೀಶ್, ಸಹಾಯಕ ಸಂಯೋಜಕರಾದ ಡಾಕ್ಟರ್ ವಿನುತಾ, ಡಾಕ್ಟರ್ ಮಂಜುನಾಥ್, ಡಾಕ್ಟರ್ ಮೋಹನ್ ಕುಮಾರ್, ಡಾಕ್ಟರ್ ರಾಘವೇಂದ್ರ, ಡಾಕ್ಟರ್ ಕಿರಣ್ ಕುಮಾರ್, ಡಾಕ್ಟರ್ ಮೈನಾ, ಮಂಜುನಾಥ್, ವರದರಾಜು, ವಿಶ್ವನಾಥ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. College of Engineering has definitely made an impression of becoming a center of excellence in higher education and moved towards becoming an institution of eminence with larger perspective. Friends, I will be concentrating on the graduates who are going, and also at the outset I must congratulate and thank the principal and his team
staff of Naukis College of Engineering, and the proud parents for supporting the students to achieve what they are today. Education, that to higher education, has become a collaborative learning, and more so in professional education. The graduates who are going out, we call them as Gen Z. They are in 21st century. A very big day for you. You are becoming graduates officially. And don't you think it is a very important milestone in your life? Yes, indeed. So please cheer up for yourself. I wish to hear a grand applause from all of you. Wonderful, wonderful. The point is, people talk a lot about Gen Z. They are like this, they are like this, they are like this, they are like this. And I keep hearing more about, the comments which sometimes were very unpalatable. I have 2 sons at home who are from your generation. And fortunately, I know what are the good things of your generation, which I would like to share with all of you, especially with your parents, with your teachers also, who will have a better understanding. You all know that Karnataka is the startup capital of India, Silicon Valley of India. And Bangalore is the place where, startups have mushroomed like anything. They have brought a lot of employment, income generation, revenues to the state government, as well lots of branding for. HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ HIHE ಸಭಾಂಗಣದಲ್ಲಿ ಹಾಸನ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಆಶ್ರಯದಲ್ಲಿ ಕದಂಬ ಚೆಸ್ ಅಕಾಡೆಮಿ, ವಿಜಯ ಶಾಲೆ ಮತ್ತು AVK PU ಕಾಲೇಜು ಇವರ ನೇತೃತ್ವದಲ್ಲಿ 3 ದಿನದ ರಾಜ್ಯಮಟ್ಟದ 13 ವರ್ಷದ ಒಳಗಿನ ಮುಕ್ತ ಫೆಡರೇಟ್ ಚೆಸ್ ಚಾಂಪಿಯನ್ಶಿಪ್ ಯಶಸ್ವಿಯಾಗಿ ಜರುಗಿತು. ಚೆಸ್ ಆಟವಾಡಿ ಕಾರ್ಯಕ್ರಮ ಉದ್ಘಾಟಿಸಿದ ವಿಜಯ ಶಾಲೆಯ ಅಕಾಡೆಮಿಕ್ ಹೆಡ್ ಡಾಕ್ಟರ್ ಎಸ್ ಶ್ರೀಲಕ್ಷ್ಮಿ ಮಾತನಾಡಿ, ಯಾವುದೇ ಸ್ಪರ್ಧೆಯಲ್ಲಿ ಯಾರ್ಯಾರು ಗೆಲ್ತೀರಾ, ಯಾರ್ಯಾರು ಸೋಲ್ತೀರಾ ಅವರೆಲ್ಲರೂ ಆಟವನ್ನ ಕಲಿತೀರಾ. ಚೆಸ್ ಆಟ ಆಡುವವರಿಗೆ ಪ್ರೋತ್ಸಾಹಿಸಿ. ಚೆಸ್ ಎಂಬುದು ಉತ್ತಮವಾದ ಕ್ರೀಡೆಯಾಗಿದ್ದು, ಈ ಕ್ರೀಡೆಯಿಂದ ಅನೇಕರು ತಮ್ಮದೇ ಆದ ಹೆಸರನ್ನ ಮಾಡಿದ್ದಾರೆ. ಅವರ ಆದರ್ಶವನ್ನ ಮೈಗೂಡಿಸಿಕೊಂಡು ಈ ಸ್ಪರ್ಧೆಯಲ್ಲಿ ಉತ್ತಮವಾಗಿ ಪ್ರದರ್ಶನ ನೀಡುವಂತೆ ಹಾರೈಸಿದ್ರು. ಚೆಸ್ ಆಟ ಆಡೋದ್ರಿಂದ ಮಕ್ಕಳಲ್ಲಿ ಏಕಾಗ್ರತೆ ಮೂಡಿಸುತ್ತದೆ, ಕ್ರೀಡಾಭಿಮಾನ ಹೆಚ್ಚಿಸುತ್ತದೆ. ಬರುವ ಯಾವುದೇ ಸಮಸ್ಯೆಗಳನ್ನು ಸುಲಭವಾಗಿ ನಿಭಾಯಿಸಲು ಈ ಚೆಸ್ ಕ್ರೀಡೆ ಸಹಕಾರಿಯಾಗಲಿದೆ. ಜೊತೆಗೆ ಯಾವುದೇ ಕೆಲಸದಲ್ಲಿ ಆತ್ಮವಿಶ್ವಾಸ ಕೂಡ ಸಿಗಲಿದೆ ಎಂದು ಸಲಹೆ ನೀಡಿದರು. HIHE ನಿರ್ದೇಶಕ ಡಾಕ್ಟರ್ MK ಪಾರ್ಥ ಮಾತನಾಡಿ, ಚೆಸ್ ಆಡುವವರಿಗೆ ಏಕಾಗ್ರತೆ ಅತಿ ಮುಖ್ಯ. ಮನಸ್ಸಿನಲ್ಲಿ ಒಂದು ಚಾಲೆಂಜ್ ಬೆಳೆಸಿಕೊಳ್ಳಬೇಕು. ದೇಹದ ಆರೋಗ್ಯಕ್ಕಾಗಿ ನಾವು ಪ್ರತಿನಿತ್ಯ ಯೋಗ ಮಾಡಬೇಕು. ಹಾಗೆ ಬ್ರೈನ್ ಉತ್ತಮವಾಗಿಟ್ಟುಕೊಳ್ಳಲು ಒಳ್ಳೆಯ ಕೆಲಸ ಬೇಕು. ಅಂತಹ ಕೆಲಸವನ್ನ ಚೆಸ್ ಮೂಲಕ ಭಾಗವಹಿಸಲು ಅವಕಾಶ ನೀಡಿರುವ ಪೋಷಕರನ್ನ ನಾನು ಅಭಿನಂದಿಸುತ್ತೇನೆ. ಯಾವ ವಿದ್ಯಾರ್ಥಿಯು ತನ್ನ ಮೆದುಳಿಗೆ ಒಳ್ಳೆಯ ಯೋಗಾಸನ ಮಾಡುತ್ತಾನೆ, ಆತನು ಯಾವುದೇ ರಂಗ ಇರಬಹುದು, ಅದರಲ್ಲಿ ಯಶಸ್ಸು ಕಾಣುತ್ತಾನೆ ಎಂದರು. ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಅಧ್ಯಕ್ಷೆ ರಶ್ಮಿ ಕಿರಣ್, ಕದಂಬ ಚೆಸ್ ಅಕಾಡೆಮಿ ಸಂಸ್ಥಾಪಕ MT ತ್ಯಾಗರಾಜು, ಜಿಲ್ಲಾ ಚೆಸ್ ಅಸೋಸಿಯೇಷನ್ ಸಹ ಕಾರ್ಯದರ್ಶಿ ರಾಧಾ ಜಗದೀಶ್, ತರಬೇತುದಾರರಾದ ಕಾವ್ಯ ಚಂದನ್, ನಯನ ಸತೀಶ್ ಇತರರು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. ಇವತ್ತು ಹಾಸನದಲ್ಲಿ ಸ್ಟೇಟ್ ಲೆವೆಲ್ ಚೆಸ್ ಟೂರ್ನಮೆಂಟ್ ಮಾಡ್ತಾ ಇದ್ದಾರೆ. ತುಂಬಾ ಖುಷಿಯಾಗಿದೆ. ಪ್ಲೇಯರ್ಸ್ಗೆ ಒಂದೇ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ನನ್ನ ಮಾತಲ್ಲ, ವಿಶ್ವನಾಥ್ ಆನಂದ್ ಹೇಳಿರುವಂತ ಮಾತು. In every competition, you win or you learn. There is no failure. In every competition, you either win or you learn. So ಇವತ್ತು ಯಾರ್ಯಾರು ಗೆಲ್ತೀರಾ ಅವ್ರೆಲ್ಲರೂ ಕಲಿತೀರಾ, ಯಾರ್ಯಾರು ಸೋಲ್ತೀರಾ, ಸೋಲೋದಕ್ಕಿಂತ ಹೆಚ್ಚಾಗಿ ಯಾರ್ಯಾರು ಗೆಲ್ಲಲ್ಲ ಅವ್ರೆಲ್ಲರೂ ಕಲಿತೀರಾ. ಸೊ ಪೇರೆಂಟ್ಸ್ ಅಲ್ಲಿ ನಾನು ರಿಕ್ವೆಸ್ಟ್ ಏನಂತಂದ್ರೆ, as dictated by the doctors, very good brilliance of the world is that those who play chess, their left brain and right brain both will be developed to a lot of extent. The reason is many. Number one, it demands concentration. ಈಗ 30 ಮೂವ್ ಮಾಡಿರ್ತೀವಿ, 31ನೇ ಪ್ಲೀಸ್ ಕೀಪ್ ಸೈಲೆನ್ಸ್, 31ನೇ ಮೂವ್ ತನಕನೂ ಕಾನ್ಸಂಟ್ರೇಷನ್ ಇರಬೇಕು. ಯುವರ್ ಕಾನ್ಸಂಟ್ರೇಷನ್ ಶುಡ್ ನಾಟ್ ಗೆಟ್
systematic. So those who play chess very properly, we will develop very good concentration. Next thing is, as Madam told, in chess competition you may lose or you may win, but that is not the thing. Out of the experience, whatever you get, you will get. ಅರಸೀಕೆರೆ ತಾಲೂಕು ಬಾಗಿವಾಳು ಗ್ರಾಮದ ಪರಿಚಯವನ್ನು ಒಳಗೊಂಡ ಡಾಕ್ಟರ್ ವಿಜಯ್ ಅಂಗಡಿ ಬರೆದಿರುವ ಭಾಗ್ಯವಂತರು ಬಾಳಿದ ಬಾಗಿವಾಳು ಪುಸ್ತಕವನ್ನು ಬಾಗಿವಾಳು ಗ್ರಾಮದಲ್ಲಿ ಬಿಡುಗಡೆ ಮಾಡಲಾಯಿತು. ಪ್ರತಿಯೊಂದು ಊರು ತನ್ನದೇ ಆದ ಇತಿಹಾಸವನ್ನ ಹೊಂದಿದೆ. ಆ ಊರಿನ ಹೆಸರು ಬರಲು ಕಾರಣ ಊರಿನ ಅಭಿವೃದ್ಧಿಗೆ ಶ್ರಮಿಸಿದವರು, ಅಲ್ಲಿಯ ದೇವಸ್ಥಾನಗಳು, ಸಂಘ ಸಂಸ್ಥೆಗಳು, ಅಲ್ಲಿರುವ ಸೌಲಭ್ಯಗಳು, ಕೊರತೆಗಳು, ಕೃಷಿ ಚಿತ್ರಣ ಇತ್ಯಾದಿಗಳ ಪರಿಚಯವನ್ನ ಈ ಪುಸ್ತಕದಲ್ಲಿ ಮಾಡಲಾಗಿದೆ. ಪುಸ್ತಕ ಬಿಡುಗಡೆ ನಂತರ ಡಾಕ್ಟರ್ ವಿಜಯ್ ಅಂಗಡಿ ಅವರಿಗೆ ಮತ್ತು ಹಿರಿಯರಿಗೆ ಸನ್ಮಾನ ಮಾಡಲಾಯಿತು. ನಂತರ ಮಾತನಾಡಿದ ವಿಜಯ್ ಅಂಗಡಿ ಅವರು, ನಿಜವಾಗ್ಲೂ ಬಾಗಿವಾಳಿನ ಗ್ರಾಮಸ್ಥರೆಲ್ಲ ಭಾಗ್ಯವಂತರು. ನಿಮ್ಮಂತಹ ಮಹನೀಯರಿಂದಲೇ ಗ್ರಾಮಕ್ಕೆ ಡೈರಿ ಬರಲು, ಬಸ್ ಬರಲು, ನಿಮ್ಮೂರಿನ ಅನೇಕ ಕೆಲಸಗಳನ್ನು ಸಾಕಾರಗೊಳಿಸಲು ಕಾರಣ ಎಂದರು. ಇದೇ ಸಂದರ್ಭದಲ್ಲಿ ಆಕಾಶವಾಣಿ ಕಾರ್ಯಕ್ರಮ ನಿರ್ವಾಹಕರಾದ ಡಾಕ್ಟರ್ ವಿಜಯ್ ಅಂಗಡಿ, ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಅಧ್ಯಕ್ಷರಾದ ಬಿಆರ್ ರಾಮಸ್ವಾಮಿ, ನಿವೃತ್ತ ಉಪನ್ಯಾಸಕರಾದ ಸಿದ್ದೇಗೌಡ, ನಂಜೇಶ್, ಧನಂಜಯ್, ಅಶ್ವಥ್ ಕುಮಾರ್, ಜಯದೇವ್ ಮತ್ತು ಗ್ರಾಮಸ್ಥರು ಹಾಜರಿದ್ದರು. HCN ನ್ಯೂಸ್ ಅರಸೀಕೆರೆ. ನಾನು ಬರೆಯುವಾಗ ಯೋಚನೆ ಮಾಡ್ತಾ ಇದ್ದೆ, ಒಳ್ಳೆ ಶೀರ್ಷಿಕೆಯನ್ನು ಕೊಡ್ಬೋದಲ್ಲ ಅಂತ. ನಿಜವಾಗ್ಲೂ ಬಾಗಿವಾಳಿನ ಈ ಮಹನೀಯರೆಲ್ಲ ಭಾಗ್ಯವಂತರು. ನಿಮ್ಮೂರಿನ ಡೈರಿ ಬರಲಿಕ್ಕೆ, ನಿಮ್ಮೂರಿಗೆ ಬಸ್ ಬರಲಿಕ್ಕೆ, ನಿಮ್ಮೂರಿನ ಅನೇಕ ಕೆಲಸಗಳನ್ನ ಸಾಕಾರಗೊಳಿಸಲಿಕ್ಕೆ ಇವರೆಲ್ಲ ಕೆಲಸ ಮಾಡಿದ್ದಾರೆ. ಎಷ್ಟೋ ಸಾರಿ ಹಗಲೆಲ್ಲೂ ಕಾಯಕ ಮಾಡಿದ್ದಾರೆ. ಇಂಥವರ ಈ ಊರಿನ ಈ ಪುಸ್ತಕಕ್ಕೆ ಭಾಗ್ಯವಂತರು ಬಾಳಿದ ಬಾಗಿವಾಳು, ಆ ಪ್ರಾಸ ಚೆನ್ನಾಗಿದೆ, ಭಾಳ ಇಷ್ಟ ಆಯ್ತು ನನಗೂ. ಇವೆಲ್ಲರೂ ಇಷ್ಟಪಟ್ಟಿದ್ವಿ. ಕೃಷ್ಣೇಗೌಡರು ನಿನ್ನೆ ಹೇಳಿದರು, ಒಂದು ಒಳ್ಳೆ ಶೀರ್ಷಿಕೆ ಕೊಟ್ಟಿದ್ದಾರೆ ಸರ್. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ನಗರದ ಕುವೆಂಪು ರಸ್ತೆ ಬಳಿ ಇರುವ ಲಯನ್ಸ್ ಸೇವಾ ಸಂಸ್ಥೆಯಲ್ಲಿ ಲಯನ್ಸ್ ಕ್ಲಬ್ನಲ್ಲಿ ನಡೆದ ಲಯನ್ಸ್ ಕ್ಲಬ್ ಹಾಸನ್ ಯಗಚಿ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ನೂತನ ಅಧ್ಯಕ್ಷರಾಗಿ ಡಾಕ್ಟರ್ GS ಶ್ರೀಧರ್, ಕಾರ್ಯದರ್ಶಿಯಾಗಿ SS ಲೋಹಿತ್ ಕುಮಾರ್, ಖಜಾಂಚಿಯಾಗಿ CL ಶಿವಕುಮಾರ್ ಅಧಿಕಾರ ಸ್ವೀಕರಿಸಿದರು. ಲಯನ್ಸ್ ಕ್ಲಬ್ ಹಾಸನ್ ಯಗಚಿ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನ ಫಾಸ್ಟ್ ಕ್ಯಾಬಿನೆಟ್ ಕಾರ್ಯದರ್ಶಿ ಲಯನ್ ಅನಿಲ್ ಕುಮಾರ್ ಯಶಸ್ವಿಯಾಗಿ ನಡೆಸಿಕೊಟ್ಟರು. ನಂತರ ಉದ್ದೇಶಿಸಿ ಮಾತನಾಡಿ, ಲಯನ್ಸ್ ಕ್ಲಬ್ ಎಂದರೆ 100ಕ್ಕೆ 100ರಷ್ಟು ಸೇವೆ ನೀಡುವ ಸಂಸ್ಥೆಯಾಗಿದೆ. ಇಂಡಿಯನ್ ಲಯನ್ಸ್ಗೆ ವಿಶೇಷವಾದ ವರ್ಷವಾಗಿದ್ದು ಗೋಲ್ಡನ್ ವರ್ಷವಾಗಿದೆ. ಸ್ವಯಂ ಪ್ರೇರಿತವಾಗಿ ಸೇವೆ ಕೆಲಸ ಮಾಡೋದಕ್ಕೆ ಯಾವುದೇ ಸರ್ಕಾರಿ ಅಧಿಕಾರಿಗಳಿಂದ ಸಾಧ್ಯವಿಲ್ಲ. ನಾವು ಸ್ವಂತವಾಗಿ ಸೇವಾ ಮನೋಭಾವ ಇಟ್ಟುಕೊಂಡು ಕೆಲಸ ಮಾಡಲು ಲಯನ್ಸ್ನಲ್ಲಿ ಕೆಲಸ ಮಾಡಲು ಅವಕಾಶವಿದೆ ಎಂದರು. ಸೇವೆ ಮಾಡುವ ಮೂಲಕ ಯಾರು ಬೇಕಾದರೂ ಬೆಳೆಯಬಹುದಾಗಿದೆ. ಬಡವರನ್ನ ಗುರುತಿಸಿ ಕೈಲಾದ ಸಹಾಯ ಹಸ್ತ ಮಾಡೋದು, ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಅನುಕೂಲವಾಗುವ ಸಹಕಾರ ಕೊಡೋದು, ಮೂಲಭೂತ ಸೌಕರ್ಯ ಕಲ್ಪಿಸೋದು ಪ್ರಮುಖ ಉದ್ದೇಶವಾಗಿದೆ ಎಂದು ಹೇಳಿದರು. ಲಯನ್ ಸೇವೆ ಮಾಡುವ ಮೂಲಕ ಮತ್ತೊಬ್ಬರಿಗೆ ಪ್ರೇರಿತವಾಗಿ ಜಾಗೃತಿ ಮೂಡಿಸುತ್ತಿದೆ. ನಾವು ಮಾಡುವ ಯಾವುದೇ ಕೆಲಸವನ್ನ ಸ್ವಯಂ ಪ್ರೇರಿತವಾಗಿ ಮಾಡುತ್ತಿದ್ದೇವೆ ಎಂದು ಉದ್ದೇಶವನ್ನ ತಿಳಿಸಿದರು. ಕಾರ್ಯಕ್ರಮದಲ್ಲಿ ವೈದ್ಯರಾಗಿ ಸಮಾಜದಲ್ಲಿ ಉತ್ತಮ ಸೇವೆ ಸಲ್ಲಿಸುತ್ತಿರುವ ನಾಗೇಶ್ ಆರಾಧ್ಯ, ಡಾಕ್ಟರ್ ಅನೂಪ್ ಇವರನ್ನ ಸನ್ಮಾನಿಸಿ ಗೌರವಿಸಿದ್ರು. ಲಯನ್ಸ್ ಕ್ಲಬ್ ಹಾಸನ್ ಯಗಚಿ ಪದಾಧಿಕಾರಿಗಳು ವಿವಿಧಗಳಲ್ಲಿ ಪ್ರಶಸ್ತಿ ಪಡೆದವರನ್ನ ಇದೇ ವೇಳೆ ಗೌರವಿಸಿದ್ರು. ಇದೇ ಸಂದರ್ಭದಲ್ಲಿ 2024-25ನೇ ಸಾಲಿನ ಅಧ್ಯಕ್ಷರಾಗಿ ಈಗ ನಿರ್ಗಮಿಸಿದ ಬಿಕೆ ಭಗವಾನ್, ನಿರ್ಗಮನ ಖಜಾಂಚಿ ಪ್ರತಾಪ್, ಜಿಲ್ಲಾ ಸಂಪುಟ ಕಾರ್ಯದರ್ಶಿ HR ಚಂದ್ರೇಗೌಡ, ಜರ್ಸಿ ತಿಲಕ್ ಗೌಡ, ಕೇಶವಮೂರ್ತಿ, ಹಾಸನ್ ಲಯನ್ಸ್ ಕ್ಲಬ್ ಅಧ್ಯಕ್ಷ H ರಮೇಶ್, ಕಾರ್ಯದರ್ಶಿ C ಶಿವಸ್ವಾಮಿ, ಖಜಾಂಚಿ HR ಚನ್ನೇಗೌಡ ಇತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನ ಡಾಕ್ಟರ್ ರಾಕೇಶ್, ಡಾಕ್ಟರ್ ವಿಶಾಲಾಕ್ಷಿ ನಡೆಸಿಕೊಟ್ಟರು. HCN ನ್ಯೂಸ್ ಹಾಸನ್. ಅತ್ಯುತ್ತಮವಾದ ಅನುಭವ ಕೊಟ್ಟಿದ್ದೀವಿ. ಯಾವುದೋ ಒಂದು ಸಾಧನೆಗಳನ್ನು ಮಾಡಿದಾಗ ಆ ಸಾಧನೆಗೆ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ಅದು ಮನಸ್ಸಿನಲ್ಲಿ ನೆನಪಲ್ಲಿ ಇಟ್ಕೊಳ್ಳುವಂತ ಆಗ್ಬೇಕಂತೆ. ಇಟ್ ಶುಡ್ ಬಿ ಎ ಮೈಲ್ ಸ್ಟೋನ್. ಇಸ್ ಓನ್ಲಿ ಒನ್ ಆಪರ್ಚುನಿಟಿ ವಾಟ್ ಯು ಗಾಟ್. ನೀವು ಈಗಲೇ ಅದನ್ನು ಶುರು ಮಾಡಿಬಿಟ್ಟಿದ್ರಿ. 50 ವರ್ಷಗಳಲ್ಲಿ 50 ಜನಗಳನ್ನ ನಾನು ಪ್ರಥಮವಾಗಿ ಸೇರಿಸ್ತೇನೆ ಅಂತ ಹೇಳುವಂಥದ್ದು. ಒಂದು ಸಂಸ್ಥೆಗೆ ಒಂದು ಜನರನ್ನು ಸೇರಿಸುವುದು ತುಂಬಾ ಕಷ್ಟ. ಲಯನ್ಸ್ ನಲ್ಲಿ ನಾವು 1 ಜನ ಸೇರಿಸಬೇಕಾದ್ರೆ 10 ಜನರು ನಾವು ವಿ ನೀಡ್ ಟು ರೀಚ್ ಅಟ್ ಲೀಸ್ಟ್ 10 ಪೀಪಲ್. 10 ಜನರನ್ನು ನಾವು ಸೇರಿಸಬೇಕಾಗ್ತದೆ, ಅವರು ಬಂದಿದ್ದು ಹೇಳಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನೀವು ನಿರಂತರವಾಗಿ ಪ್ರಯತ್ನ ಮಾಡಿ ನಿಮ್ಮ ನಾಯಕತ್ವದ ಅಡಿಯಲ್ಲಿ 50 ಜನರನ್ನು ಯಶಸ್ವಿಯಾಗಿ ಸೇರಿಸಿದ್ದುಂಟಲ್ಲ, ಇದು ದೊಡ್ಡ ಮಹತ್ ಸಾಧನೆ. ಇದು ಅತ್ಯಂತ ಇಂತಹ ಆರಂಭದ ನಿರೀಕ್ಷೆ ಯಾರಿಗೂ ಇರಲಿಲ್ಲ, ನಮಗೂ ಇರಲಿಲ್ಲ. ಅಂತಹ ನಿರೀಕ್ಷೆಯನ್ನು ನೀವು ಕೊಟ್ಟಿದ್ದೀರಿ. ಹಾಗಾಗಿ ಆ ನಿರೀಕ್ಷೆ ಮಹದೆತ್ತರವಾಗಿ ಬೆಳೆದಿದೆ. ಈಗ ನಿಮ್ಮ 50 ವರ್ಷಗಳಲ್ಲಿ ನೀವು ಏನೆಲ್ಲ ಆಗ್ತದೆ ಅಂತ ನಿರೀಕ್ಷೆ ನಾವು ಮಾಡಿದ್ದೇವೆ. ಸಾಧನೆ ಮಾಡಿದಾಗ ಮಾತ್ರ ನಿರೀಕ್ಷೆ ಬರಲಿಕ್ಕೆ ಸಾಧ್ಯ. ಆ ನಿರೀಕ್ಷೆಯನ್ನು ಖಂಡಿತವಾಗಿ ತಲುಪುತ್ತೀರಿ. ನೀವು ಯಾವತ್ತಿಗೂ ಈ ಅಧ್ಯಕ್ಷಗಿರಿಯನ್ನು ಬಿಟ್ಟು ಇನ್ನೊಬ್ಬರಿಗೆ ಹಸ್ತಾಂತರ ಮಾಡ್ತೀರೋ
ರಮೇಶ್ ಅವರ ನಾಯಕತ್ವದಲ್ಲಿ ಆದಂತಹ ಈ ಒಂದು ಸಾಧನೆಗಳು ಸ್ವರ್ಣಾಕ್ಷರಗಳಿಂದ ಬರಿಬೇಕಾದದ್ದು ಅಂತ ನೀವು ಮಾತ್ರ ಅಲ್ಲ, ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಪ್ರತಿಧ್ವನಿ ಆಗುವಂತೆ ಕೆಲಸಗಳನ್ನು ಮಾಡಿದ್ದ ನಾನು ನಿಮಗೆ ಹಾರೈಸ್ತೇನೆ ಸರ್. ದೇಶಾದ್ಯಂತ 26ನೇ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಣೆ ಮಾಡಲಾಗುತ್ತಿದ್ದು ಎಲ್ಲಾ ಸಂಘ ಸಂಸ್ಥೆಗಳ ಸದಸ್ಯರು ಇದರಲ್ಲಿ ಭಾಗಿಯಾಗಿದ್ದಾರೆ ಎಂದು ಲಯನ್ ಸಂಸ್ಥೆಯ ಅಧ್ಯಕ್ಷೆ ಲಯನೆಸ್ ರಶ್ಮಿ ಸೋಮಯ್ಯ ಹೇಳಿದರು. ಬೇಲೂರು ತಾಲೂಕು ಅರೆಹಳ್ಳಿಯ ಮಿಲಿಟರಿ ಚಂದ್ರಶೇಖರ್ ವೃತ್ತದಲ್ಲಿ ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕಾರ್ಗಿಲ್ನಲ್ಲಿ ಪಾಕಿಸ್ತಾನದ ವಿರುದ್ದವಾಗಿ 60 ದಿನಗಳ ಕಾಲ ನಡೆದ ಯುದ್ದದಲ್ಲಿ ಭಾರತ ಗೆದ್ದು ಬೀಗಿತು. ನಮ್ಮ ಯೋಧರು ನಮ್ಮ ಹೆಮ್ಮೆಯಾದ್ದರಿಂದ ಯೋಧರ ಶೌರ್ಯವನ್ನು ಗೌರವಿಸುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವಾಗಿದೆ ಎಂದರು. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಅಮಿತ್ ಶೆಟ್ಟಿ ಮಾತನಾಡಿ, 1999ರಲ್ಲಿ ಪಾಕಿಸ್ತಾನದ ನರಿಬುದ್ದಿಯ ವಿರುದ್ದವಾಗಿ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪಾಕಿಸ್ತಾನ ವಿರುದ್ಧ ಯುದ್ದ ಘೋಷಣೆ ಮಾಡಿದ್ರು. ಈ ಯುದ್ದದಲ್ಲಿ 550 ಭಾರತೀಯರು ಹುತಾತ್ಮರಾಗಿದ್ದಾರೆ. ಅವರೆಲ್ಲರಿಗೂ ಶ್ರದ್ದಾಂಜಲಿಯನ್ನು ಅರ್ಪಿಸುತ್ತಾ ಪ್ರಾಣತ್ಯಾಗ ಮಾಡಿದ್ದರ ಪರಿಣಾಮ ಕಾರ್ಗಿಲ್ ಯುದ್ದದ ವಿಜಯೋತ್ಸವವನ್ನು ನಾವೆಲ್ಲರೂ ಆಚರಿಸುತ್ತಿದ್ದೇವೆ ಎಂದರು. ವಲಯಾಧ್ಯಕ್ಷ ಲಯನ್ ಚಾಮರಾಜ್, ಪ್ರಾಂತೀಯ ಮಾಜಿ ಅಧ್ಯಕ್ಷ ಲಯನ್ ರಾಬಿ ಸೋಮಯ್ಯ, ಖಜಾಂಚಿ ಲಯನೆಸ್ ಸೌಜನ್ಯ, ಕಾರ್ಯದರ್ಶಿ ಲಯನ್ ಬೃಂದನ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಕಪ್ಪ, ನಿಂಗರಾಜು, ಶಶಿಕುಮಾರ್, ಮಹೇಶ್ ಶೆಟ್ಟಿ, ಗಂಗಣ್ಣ, ಮೋಹನ್ ಇನ್ನು ಇತರರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಇಲ್ಲಿ ನಾವು ಕಾರ್ಗಿಲ್ ವಿಜಯ್ ದಿವಸ್ ಅನ್ನು ಆಚರಿಸಲು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಹಾಗೆ ವಿವಿಧ ಸಂಘ ಸಂಸ್ಥೆಗಳಿಂದ ಎಲ್ಲರೂ ಬಂದು, ಸಾರ್ವಜನಿಕರು ಬಂದು ಇಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲ ಬಂದವರಿಗೂ ಧನ್ಯವಾದಗಳು. ಹಾಗೆಯೇ ನಾವು ಇವತ್ತು ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದಂಥ ಯೋಧರಿಗೆ ಒಂದು ಅವರ ಸ್ಮರಣಾರ್ಥವಾಗಿ ದೇಶದೆಲ್ಲೆಡೆ ಒಂದು ಕಾರ್ಗಿಲ್ ವಿಜಯ್ ದಿವಸ್ ಆಚರಿಸ್ತಾ ಇದ್ದೇವೆ. ಇದು ಇವತ್ತಿಗೆ 26ನೇ ಕಾರ್ಗಿಲ್ ವಿಜಯೋತ್ಸವ. 1999ರಲ್ಲಿ ಮೇಯಿಂದ ಶುರುವಾಗಿ ಜುಲೈ ತನಕ ಈ 60 ದಿವಸಗಳ ಕಾಲ ಈ ಕಾರ್ಗಿಲ್ ಯುದ್ಧ ನಡೆಯಿತು. ಲಡಾಖ್ನ ಒಂದು ಸಣ್ಣ ಜಿಲ್ಲೆ ಕಾರ್ಗಿಲ್ನಲ್ಲಿ ಈ ಯುದ್ಧ ನಡೆಯಿತು. ಹಾಗಾಗಿ ಆ ಯುದ್ಧದಲ್ಲಿ ಹುತಾತ್ಮರ ತುಂಬಾ ಜನ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಇಂದೇ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಸಂಪೂರ್ಣ ಶಿಲಾಮಯ ಶ್ರೀ ಕ್ಷೇತ್ರ ಕಾಳಿಕಾಂಬ ಕಮಟೇಶ್ವರ ದೇವಾಲಯದಲ್ಲಿ ಶ್ರಾವಣ ಮಾಸದ ಪ್ರಥಮ ಶುಕ್ರವಾರದ ವಿಶೇಷ ಪೂಜಾ ಕಾರ್ಯಕ್ರಮದ ಅಂಗವಾಗಿ ಶ್ರೀ ಕಮಟೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ, ಕ್ಷೇತ್ರ ಮಾತೆ ಕಾಳಿಕಾಂಬೆಗೆ ಸಹಸ್ರ ಕುಂಕುಮಾರ್ಚನೆ, ವಸ್ತ್ರಾಲಂಕಾರ ಮತ್ತು ಪುಷ್ಪಾಲಂಕಾರ ಸೇವೆ ನೆರವೇರಿತು. ಪೂಜಾ ಸೇವಾರ್ಥದಾರರಾದ ಶಾಲಿನಿ ಮತ್ತು ಕೋದಂಡರಾಮ ದಂಪತಿಗಳನ್ನು ಕ್ಷೇತ್ರದ ಸಂಪ್ರದಾಯದಂತೆ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ವಿಶ್ವಕರ್ಮ ಸಮಾಜದ ಅಧ್ಯಕ್ಷರಾದ HB ಹರೀಶ್, ತಾಲೂಕು ವಿಶ್ವಕರ್ಮ ಸಮಾಜದ ಅಧ್ಯಕ್ಷ HB ಕುಮಾರಾಚಾರ್, ಪೂಜಾ ಸಮಿತಿ ಅಧ್ಯಕ್ಷ HK ಆನಂದ್, ಗಾಯತ್ರಿ ಮಹಿಳಾ ಮಂಡಳಿ ಅಧ್ಯಕ್ಷೆ ಅನಿಲ ಪದ್ಮನಾಭ, ಸಮಾಜದ ಪ್ರಮುಖರಾದ A ಬ್ಯಾಟರಂಗಾಚಾರ್, B ಲೋಕೇಶ್, Y ಮಧುಕುಮಾರ್, HS ಆನಂದ್, MT ಸುರೇಶ್ ಮತ್ತು KS ಕುಮಾರ್ ಹಾಗೂ ಮತ್ತಿತರರು ಹಾಜರಿದ್ದರು. HCN ನ್ಯೂಸ್ ಹಾಸನ್. ಲಿಂಗ ಸಮಾನತೆ ಮತ್ತು ಮಹಿಳಾ ಸಬಲೀಕರಣಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಅವಶ್ಯಕ. ಲಿಂಗವು ಜೈವಿಕವಾದ ಮತ್ತು ಪ್ರಕೃತಿ ಸಹಜ ಗುಣವಾಗಿಯೂ ಜೆಂಡರ್ ಎನ್ನುವುದು ಒಂದು ಆಚರಣೆಯಾಗಿದೆ ಎಂದು ಸಂಗಮ ಕಾರ್ಯಕಾರಿಣಿ ನಿರ್ದೇಶಕ ಮನೋಹರ್ ಯಲವರ್ತಿ ತಿಳಿಸಿದರು. ಹಾಸನ ನಗರದ ಸ್ವಾಭಿಮಾನಿ ಭವನದಲ್ಲಿ ಸಂಗಮ ಸಹಯೋಗದಲ್ಲಿ ಶುಕ್ರವಾರ ಹಮ್ಮಿಕೊಳ್ಳಲಾಗಿದ್ದ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಕುಟುಂಬದ ಸದಸ್ಯರಿಗೆ ಸನ್ಮಾನ ಮತ್ತು ಪ್ರಗತಿಪರ ಸಂಘಟನಾಕಾರರಿಗೆ ಮನವರಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಲಿಂಗ ಸಮಾನತೆ ಹಾಗೂ ಮಹಿಳಾ ಸಬಲೀಕರಣವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಅವಶ್ಯಕ. ಲಿಂಗವು ಸೃಷ್ಟಿಯ ಸಹಜ ಸ್ಥಿತಿ. ದೈಹಿಕ ರಚನೆ ಹಾಗೂ ಸಂತಾನೋತ್ಪತ್ತಿಯ ಕ್ರಿಯೆಗಳಲ್ಲಿ ಹೆಣ್ಣು ಹಾಗೂ ಗಂಡು ವಿಶೇಷವಾದ ಗುಣಗಳನ್ನು ಜನನಾಂಗದ ಬೆಳವಣಿಗೆ ಹಾಗೂ ಸಮಾಜ ಜೀವನಕ್ಕೆ ಬಹಳ ಮುಖ್ಯ ಎಂದರು. ಹೆಣ್ಣು ಗಂಡುಗಳಲ್ಲಿ ಲಿಂಗತ್ವ ಎಂದರೆ ಗಂಡು ಅಥವಾ ಹೆಣ್ಣೆಂದು ಗುರುತಿಸಿಕೊಳ್ಳುವುದು ಅಥವಾ ಸಾಮಾಜಿಕವಾಗಿ ಲಿಂಗವನ್ನು ಹೇಗೆ ಅರ್ಥ ಮಾಡಿಕೊಳ್ಳುವುದು ಎಂಬುದನ್ನು ಸೂಚಿಸುತ್ತದೆ. ಇದು ಜೈವಿಕ ಲೈಂಗಿಕತೆಯಿಂದ ಭಿನ್ನವಾಗಿದೆ ಮತ್ತು ಸಾಮಾಜಿಕವಾಗಿ ನಿರ್ಮಿತವಾದ ಪರಿಕಲ್ಪನೆಯಾಗಿದೆ ಎಂದರು. ಲಿಂಗ ಎಂದರೆ ಹೆಣ್ಣು ಇಲ್ಲವೇ ಗಂಡು ಎಂದು ತಿಳಿಯುವುದು.
ಲಿಂಗ ಸಮಾನತೆ ಹಾಗೂ ಮಹಿಳಾ ಸಬಲೀಕರಣವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಅವಶ್ಯಕ. ಹೆಣ್ಣು ಮತ್ತು ಗಂಡು ಎಂಬ ಜೈವಿಕ ಲಕ್ಷಣಗಳು ಲಿಂಗ ಎಂಬುದಾಗಿ ವ್ಯಕ್ತಿಯ ಹುಟ್ಟಿನಿಂದಲೇ ನಿರ್ಧಾರವಾಗುತ್ತದೆ. ಲಿಂಗವು ಸೃಷ್ಟಿಯ ಸಹಜ ಸ್ಥಿತಿ. ದೈಹಿಕ ರಚನೆ ಮತ್ತು ಸಂತಾನೋತ್ಪತ್ತಿಯ ಕ್ರಿಯೆಗಳಲ್ಲಿ ಹೆಣ್ಣು ಹಾಗೂ ಗಂಡು ವಿಶೇಷವಾದ ಗುಣಗಳನ್ನು ಹೊಂದಿದ್ದಾರೆ. ಈ ರೀತಿ ಜೈವಿಕವಾಗಿ ಬಂದಿರುವ ಲಿಂಗವು ಪ್ರಕೃತಿದತ್ತವಾದ ಗುಣವಾಗಿದ್ದು ಜನನಾಂಗದ ಬೆಳವಣಿಗೆ ಹಾಗೂ ಸಮಾಜ ಜೀವನಕ್ಕೆ ಬಹಳ ಮುಖ್ಯ ಎಂದರು. ಅರ್ಕಲ್ಗೂಡು ತಾಲೂಕಿನ ಕವನ ಎಂಬ ಟ್ರಾನ್ಸ್ ಮಹಿಳೆ ಮತ್ತು ಅವರ ಚಿಕ್ಕಮ್ಮ ದಾಕ್ಷಾಯಿನಿ ಹಾಗೂ ಚನ್ನರಾಯಪಟ್ಟಣ ತಾಲೂಕಿನ ಕಾವ್ಯ ಎಂಬ ಅಂತರಲಿಂಗಿ ಸಮುದಾಯದವರು ಮತ್ತು ಅವರ ತಾಯಿ ರಾಧಾ ಅವರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಗಮ ಕಾರ್ಯಕ್ರಮದ ನಿರ್ದೇಶಕರಾದ ನಿಶಾ ಗೊಲೂರು, ದಾಕ್ಷಾಯಿನಿ, ರಾಧಾ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಬರುವಂತ ಸಮಯದಲ್ಲಿ ನನಗೆ ಈ ಥರ ಇರೋದು ಇಷ್ಟನೇ ಆಗ್ತಾ ಇರಲಿಲ್ಲ. ಎಲ್ಲರೂ ನನಗೆ ಹೆಸರಿಟ್ಟು ಕರೆಯೋದು ಮತ್ತೆ ಅದೆಲ್ಲ ನನಗೆ ಒಂಥರ ಹಿಂಸೆ ಆಗೋದು, ಇರಿಟೇಷನ್ ಆಗೋದು. ಬಟ್ ಆದರೆ ನಾನು ಈ ಥರ ಹೇಳ್ಕೊಂಡ್ರೆ ಈ ಹಳ್ಳಿ ಕಡೆ ನಮ್ಮನ್ನ ಎಕ್ಸೆಪ್ಟೇಷನ್ ಮಾಡಲ್ಲ. ಅದಕ್ಕೆ ಓದೋದನ್ನ ಸ್ವಲ್ಪ ನಿಲ್ಲಿಸ್ತಾ ಬಂದೆ. ಓದ್ತಾ ಬಂದ್ಬಿಟ್ಟು ಡಿಗ್ರಿನಲ್ಲಿ ನನಗೆ ಅದು ತುಂಬ ಹಿಂಸೆ ಆಗ್ತಾ ಸ್ಟಾರ್ಟ್ ಆಯಿತು. ಮನೆಯಿಂದ ಸ್ವಲ್ಪ ಹೊರಗೆ ಬಂದೆ. ಮನೆಯವ್ರ ಹತ್ರನೂ ಹೇಳೋಕ್ಕಾಗಲಿಲ್ಲ. ಆದರೆ ಕೆಲವೊಂದು ಟೈಮಲ್ಲಿ ನಮ್ಮ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾವು ದೃಷ್ಟಿಹೀನರಾದರೆ ಕಣ್ಣಿರುವ ಕುರುಡರನ್ನ, ಕಿವಿಯಿರುವ ಕಿವುಡರನ್ನ ಸೃಷ್ಟಿಸುತ್ತೇವೆ. ಸಮಾಜದ ಋಣ ತೀರಿಸೋಣ. ಪತ್ರಕರ್ತರಿಗೆ ಪ್ರಭಾಕರ್ ಕರೆ. ಕಾಲೇಜು ಪದವಿ ಪ್ರದಾನ ಸಮಾರಂಭ. ಶಿಕ್ಷಣದ ಜೊತೆಗೆ ಕೌಶಲ್ಯ ಅಗತ್ಯ. ಮಾಜಿ ಉಪಕುಲಪತಿ ಡಾಕ್ಟರ್ ಕರಿಸಿದ್ದಪ್ಪ ಸಲಹೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.